ಮೊನ್ನೆ ಪ್ರಿಪರೇಟರಿ ನಲ್ಲಿ ಈ ತರದ ಒಂದು ಕ್ವಶನ್ ಕೊಟ್ಟಿದ್ರು, ಅಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ರು, ಬಟ್ ಇಲ್ಲಿ ವೈ ಆಕ್ಸಿಸ್ ಅಂತ ಇದೆ ನೋಡ್ರಿ. ಸೊ ಈ ತರ ನಾವು ಕೋಆರ್ಡಿನೇಟ್ಸ್ 0, -13 / 2 ಅಂತ ಬರೀತೀವಿ. ಈ ಕಡೆ ಹೋಗುತ್ತೆ 3 ಕಡೆ ಬರುತ್ತೆ. therefore k = -2/3 ಅಂತ. ಇಂತ ಪ್ರಾಬ್ಲಮ್ಸ್ ಏನಾದ್ರು ನಾವು ಫಿಗರ್ ಹಾಕಿ ಮಾಡ್ಬೇಕಾ? ಇಲ್ಲ, ನೀವು ಆನ್ಸರ್ ಬರೆದ್ರೆ ಸಾಕಷ್ಟೇ. ಇಟ್ ಇಸ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದಾಗ ಅದು ಎ ವ್ಯಾಲ್ಯೂ ಮತ್ತೆ ಡಿ ವ್ಯಾಲ್ಯೂ ಇದೆಯಲ್ಲ, ಇದನ್ನ ಫೈಂಡ್ ಔಟ್ ಮಾಡೋದು ಅಂದ್ರೆ ಅದನ್ನ ಫೈಂಡ್ ಔಟ್ ಮಾಡಕಂತಾನೆ ನಾವು ಈ ಎರಡು ಇಕ್ವೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಒಂದು ಟ್ರೈ ಮಾಡಿದ್ರೆ ನಮಗೆ ಈ ಎ ವ್ಯಾಲ್ಯೂ ಮತ್ತೆ ಡಿ ವ್ಯಾಲ್ಯೂ ಬರ್ಬೋದು ಅಂತ. ಇಲ್ಲಿ 3 × 50 ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ h = 150 ಬರುತ್ತೆ. ಸೊ ಹೈಟ್ ಆಫ್ ದ ಹಿಲ್ ಈಸ್ 150 ಮೀಟರ್ ಅಂತ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರಿಪರೇಟರಿ ಎಕ್ಸಾಮ್ ನ ಕೀ ಆನ್ಸರ್ ಅನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಸಮ್ ಅಪ್ಲಿಕೇಶನ್ಸ್ ಲೆವೆಲ್ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಟ್ರಯಾಂಗಲ್ಸ್ ಚಾಪ್ಟರ್ ಗೆ ಸಂಬಂಧಪಟ್ಟಂತೆ 3 ಮಾರ್ಕಿಂಗ್ ಒಂದು ಕ್ವಶನ್ ಅನ್ನ ನೋಡೋಣ. ದೆನ್ ಕೋಆರ್ಡಿನೇಟ್ ಜಾಮೆಟ್ರಿ ನಲ್ಲಿ 3 ಮಾರ್ಕಿಂಗ್ ಬರ್ತಕ್ಕಂತ ಒಂದು ಕ್ವಶನ್ ಅನ್ನ ನೋಡೋಣ. ದೆನ್ ಪಾಲಿನಾಮಿಯಲ್ಸ್ ನಲ್ಲಿ ಸ್ವಲ್ಪ ಅಪ್ಲೈಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಕೂಡ ಬರ್ಬೋದು ನಿಮಗೆ, ಬಟ್ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಕೇಳಿದ್ದಾರೆ ಇಲ್ಲಿವರೆಗೂ. ಆದ್ರೆ ಸ್ವಲ್ಪ ಅಪ್ಲೈಡ್ ಬಂದ್ರೆ ಯಾವ ತರ ಮಾಡೋದು ಅಂತಂದೇಳಿ ಅದು ಒಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋಗೋಣ. ಇದು ಕೂಡ 3 ಮಾರ್ಕಿಂದು. ಅಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ 3 ಮಾರ್ಕಿಂದು ಅಪ್ಲೈಡ್ ಕ್ವಶನ್ ಬರುತ್ತೆ. ಅದನ್ನು ಒಂದು ಕ್ವಶನ್ ಅನ್ನ ತಗೊಂಡ್ಬಂದಿದ್ದೀನಿ. ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 4 ಮಾರ್ಕಿಂಗ್ ಕ್ವಶನ್ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಒಂದು ಕ್ವಶನ್ ಐತಿ, ಅದನ್ನು ಕೂಡ ನೋಡ್ತಾ ಹೋಗೋಣ. ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ 4 ಮಾರ್ಕಿಂಗ್ ಕ್ವಶನ್ ಬರ್ತಕ್ಕಂಥದ್ದು. ಇದು ಕೂಡ ಈ ತರದ್ದು ಒಂದು 6 ಕ್ವಶನ್ಸ್ ಗಳಿದಾವೆ. ಟೋಟಲ್ 20 ಮಾರ್ಕಿಗೆ ಬರ್ತಕ್ಕಂತಹ ಒಂದು ಅಪ್ಲೈಡ್ ಕ್ವಶನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಪ್ರಾಬ್ಲಮ್. ಫಸ್ಟ್ ಕ್ವಶನ್, ಇನ್ ದ ಗಿವನ್ ಫಿಗರ್ ಇಫ್ AB is perpendicular to BC and DE is perpendicular to AC, then prove that triangle CED is similar to triangle ABC. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಎರಡು ಟ್ರಯಾಂಗಲ್ಸ್ ಕಾಣಿಸ್ತಿದ್ದಾವೆ. ಒಂದು ಟ್ರಯಾಂಗಲ್ ABC ಅನ್ನೋ ಈ ಒಂದು ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ DEC ಅನ್ನೋ ಈ ಟ್ರಯಾಂಗಲ್. ಇಲ್ಲಿ ಆಂಗಲ್ ಒಂದು ಆಂಗಲ್ ಈಕ್ವಲ್ ಆಗಿದೆ ಅಂತ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಂದ್ರೆ AB ಅನ್ನೋದು BC ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂಡ್ ಈ DE ಅನ್ನೋದು AC ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಇವೆರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ನಿಮಗೆ ಎಸ್ ಕ್ರೈಟೇರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್, ಎ ಸಿಮಿಲಾರಿಟಿ, ಎಸ್ ಈ ತರದ್ದು ನಮಗೆ ಒಂದು ಕೆಲವೊಂದು ಕಂಡೀಷನ್ಸ್ ಇದಾವೆ. ಎರಡು ಟ್ರಯಾಂಗಲ್ಸ್ ಅನ್ನ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಕಂಡೀಷನ್ಸ್, ಈ ತರ ಕಂಡೀಷನ್ಸ್ ಗಳು ಇದಾವೆ. ಇಲ್ಲಿ ಈ ಎರಡು ಟ್ರಯಾಂಗಲ್ಸ್ ಗಳು ಸಿಮಿಲರ್ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಇಲ್ಲಿ ನೋಡ್ರಿ, ಈ ಬಿ ಹತ್ರ 90 ಡಿಗ್ರಿ ಇದೆ, ಅವರೇ ಮೆನ್ಷನ್ ಮಾಡಿದ್ದಾರೆ, ಪರ್ಪೆಂಡಿಕ್ಯುಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆಂಗಲ್ ABC ಇಸ್ ಈಕ್ವಲ್ ಟು ಆಂಗಲ್ DEC. ಇಲ್ಲಿದೆಯಲ್ಲ ಇದು DEC, ಈ ಆಂಗಲ್ ಮತ್ತೆ ಬಿ ಆಂಗಲ್ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಒಂದು ರೀಸನ್ ಸಿಕ್ತು, ಒಂದು ಆಂಗಲ್ ಸಿಕ್ತು. ಸೊ ಒಂದು ಆಂಗಲ್ ಅನ್ನ ನಾವು ತಗೋಬಹುದು. ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ನೋಡ್ರಿ, ACB ಅನ್ನೋ ಎರಡು ಕಾಮನ್ ಆಗಿರೋದ್ರಿಂದ ದೇರ್ಫೋರ್ ACB ಇಸ್ ಈಕ್ವಲ್ ಟು, ಎರಡು ಆಂಗಲ್ಸ್ ಗಳು ಈಕ್ವಲ್ ಆಯ್ತು ಅಂತಂದ್ರೆ ಬೈ AA ಕ್ರೈಟೇರಿಯಾ ನಾವು ಇವೆರಡು ಟ್ರಯಾಂಗಲ್ ಅನ್ನ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ದೇರ್ಫೋರ್ ಟ್ರಯಾಂಗಲ್ DCE ಈಸ್ ಸಿಮಿಲರ್ ಟು ಟ್ರಯಾಂಗಲ್ ABC ಅಂತಂದೇಳಿ ಫಸ್ಟ್ ಕ್ವಶನ್ ಅನ್ನ ನಾವು ಸಿಮಿಲರ್ ಅಂತಂದೇಳಿ ತೋರಿಸ್ತೀವಿ. ದೆನ್ ಸೆಕೆಂಡ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್ ಅಲ್ಲಿ ಫೈಂಡ್ ದ ರೇಷಿಯೋ ಇನ್ ವಿಚ್ y axis divides the line segment joining the points A of 5, -6 and B of -1, -4. Also find the coordinates of the point of division ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಮೊನ್ನೆ ಪ್ರಿಪರೇಟರಿ ನಲ್ಲಿ ಈ ತರದ್ದು ಒಂದು ಕ್ವಶನ್ ಕೊಟ್ಟಿದ್ರು. ಅಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ರು, ಬಟ್ ಇಲ್ಲಿ ವೈ ಆಕ್ಸಿಸ್ ಅಂತ ಇದೆ ನೋಡ್ರಿ ಇಲ್ಲಿ. ಅಂಡ್ ಆಲ್ಸೋ ಅದರದ್ದು ಲೆಂತ್ ಕೊಟ್ಟಿದ್ರು, 2 ಮಾರ್ಕಿಗೆ ಕೊಟ್ಟಿದ್ರು. 3 ಮಾರ್ಕಿಗೂ ಕೂಡ ಕೊಡಬಹುದು. ಇದನ್ನ ಈ ತರದನ್ನ ನೋಡ್ಕೊಳ್ಳಿ. ಫೈಂಡ್ ದ ರೇಷಿಯೋ ಅಂತ ಕೇಳಿದ್ದಾರೆ. ರೇಷಿಯೋ ಅಂತಂದ್ರೆ M1:M2 ಅನ್ನ ಫೈಂಡ್ ಔಟ್ ಮಾಡಬೇಕು ಅನ್ನಂಗ ಆಯ್ತು ಇದರಲ್ಲಿ. ಸೊ ಆಲ್ಸೋ ಫೈಂಡ್ ದ ಕೋಆರ್ಡಿನೇಟ್ಸ್ ಅಂತ ಕೇಳಿದ್ದಾರೆ. ಆ ಕೋಆರ್ಡಿನೇಟ್ಸ್ ಗಳನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಸಪೋಸ್ ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಇಲ್ಲಿ ವೈ ಆಕ್ಸಿಸ್ ಹಿಂಗ್ ಲೈನ್ ಟಚ್ ಆಗಿ ಹೋಗಿದೆ ಅಂತಂದ್ರೆ, ಹಿಂಗೆ ವೈ ಆಕ್ಸಿಸ್ ಟಚ್ ಆಗಿ ಹೋಗಿದೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ ಏನಾಗಿರುತ್ತೆ, ಇದು ಆಯ್ತಲ್ಲ, ಇದು 0 ಆಗುತ್ತೆ.
ಸೊ ಆ ಕೋಆರ್ಡಿನೇಟ್ಸ್ ಅನ್ನ ನಾವು 0, y ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿಂದ ಈ ಡಿಸ್ಟೆನ್ಸ್ ಐತಲ್ಲ ಇದು ಸಪೋಸ್ y ಅಂತ ಸಮ್ ವ್ಯಾಲ್ಯೂ y ಅಂತ ತಗೊಳ್ಳೋಣ. ಹಂಗಾಗಿ ಈ x ವ್ಯಾಲ್ಯೂ 0 ಆಗಿರುತ್ತೆ, y ವ್ಯಾಲ್ಯೂ y ಅಂತ ಬರ್ಕೊಳ್ತೀವಿ. ಈ ಒಂದು ಪಾಯಿಂಟ್ ನಲ್ಲಿ ನಾವು ಕೋಆರ್ಡಿನೇಟ್ಸ್ ಅನ್ನ ಬರೆದಾಗ 0, y ಅಂತ ಬರುತ್ತೆ. ಅಂಡ್ ವಿ ನೋ ದಟ್ ಸೆಕ್ಷನ್ ಫಾರ್ಮುಲಾ m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ. ದೆನ್ m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ. ಸೊ ಇದು ಮೊನ್ನೆ ನೀವು ಪ್ರಾಬ್ಲಮ್ ಅನ್ನ ಮಾಡೇ ಇರ್ತೀರಿ. ಎಕ್ಸ್ ಗೆ ಕಂಪೇರ್ ಮಾಡ್ತೀರಿ ಈ ಒಂದು ವ್ಯಾಲ್ಯೂವನ್ನ, ಅಂದ್ರೆ ಇದು ಎಕ್ಸ್ ಕೋಆರ್ಡಿನೇಟ್ ಗೆ ಇದನ್ನ ಕಂಪೇರ್ ಮಾಡ್ತೀರಿ, ವೈ ಕೋಆರ್ಡಿನೇಟ್ ಗೆ ಇದನ್ನ ಕಂಪೇರ್ ಮಾಡ್ತೀರಿ. ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇದು m1x2 ಪ್ಲಸ್ m2x1 ಅಂತಂದ್ರೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ x1 y1, ಇದು x2 y2 ವ್ಯಾಲ್ಯೂ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ m1 ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ m1 ಅಂತ ಹಂಗೆ ಬರ್ಕೊಳ್ಳೋಣ. x2 ವ್ಯಾಲ್ಯೂ ಇದರಲ್ಲಿ -1 ಆಗುತ್ತೆ, -1 ಪ್ಲಸ್ m2 ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಹಂಗೆ ಬರ್ಕೊಳ್ಳೋಣ, ಇಂಟು x1 ಅಂತಂದ್ರೆ ಇದರಲ್ಲಿ 5 ಅಂತ ಬರ್ಕೊಂತೀವಿ. ದಿಸ್ ಈಸ್ ಈಕ್ವಲ್ ಟು ಕಂಪ್ಲೀಟ್ ಆಗಿ 0 ಆಗುತ್ತೆ. m1 ಪ್ಲಸ್ m2 ಈಸ್ ಮಲ್ಟಿಪ್ಲೈಡ್ ಟು 0, ದಟ್ ಈಸ್ ಈಕ್ವಲ್ ಟು 0. ಸೊ ಇದನ್ನ ನಾವು ವೆರಿಫಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ m1 ಡಿವೈಡೆಡ್ ಬೈ m2 ದಿಸ್ ಈಸ್ ಈಕ್ವಲ್ ಟು 5/1 ಅಂತ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡ್ರಿ, ನಮಗೆ ಇದು ಈ ಕಡೆ -m1 ಅಂತ ಇರುತ್ತಲ್ಲ, ಇದನ್ನ ಆ ಕಡೆ ಕಳಿಸಿದೆ ಅಂತಂದ್ರೆ ಪ್ಲಸ್ m1 ಅಂತ ಆಗುತ್ತೆ. ಸೊ m1/m2 ಅಂತ ನಾವು ರೇಷಿಯೋನಲ್ಲಿ ಬರೆದಾಗ ಇದು 5/1 ಅಂತ ಬರುತ್ತೆ. ಸೊ ಈಗ ನಾವು ರೇಷಿಯೋನ ಫೈಂಡ್ ಔಟ್ ಮಾಡಿದೀವಿ, m1/m2 ವ್ಯಾಲ್ಯೂ ಅನ್ನ ಫೈಂಡ್ ಔಟ್. ಇಲ್ಲಿ y ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. y ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಕೊಟ್ಟಿದಾರಲ್ಲ m1 ವ್ಯಾಲ್ಯೂ ನಾವು ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದೀವಿ. ಇಲ್ಲಿ ಕಂಪೇರ್ ಮಾಡಿದೆ ಅಂತಂದ್ರೆ m1 ವ್ಯಾಲ್ಯೂ 5 ಆಗುತ್ತೆ, 5 ಅಂತ ಬರ್ಕೊಳ್ಳೋಣ. y2 ಅಂತಂದ್ರೆ y2 ವ್ಯಾಲ್ಯೂ ಇದರಲ್ಲಿ -4 ಐತೆ, -4 ಅನ್ನ ಬರ್ಕೊಳ್ಳೋಣ, ಪ್ಲಸ್ ಅಂಡ್ m2 ಅಂತಂದ್ರೆ m2 ವ್ಯಾಲ್ಯೂ 1 ಅಂತ ತಗೊಂಡಿದೀವಿ ಇಲ್ಲಿ. ಸೊ 1 ಇಂಟು y1 ಅಂತಂದ್ರೆ y1 ವ್ಯಾಲ್ಯೂ ಅದರಲ್ಲಿ -6 ಆಗುತ್ತೆ, -6 ಅಂತ ಬರೀತೀವಿ, ಓಲ್ ಡಿವೈಡೆಡ್ ಬೈ m1 ಪ್ಲಸ್ m2 ಅಂತಂದ್ರೆ ಅದು 5 ಪ್ಲಸ್ 1 ಆಡ್ ಮಾಡ್ತೀವಿ, 6 ಬರುತ್ತೆ. ಸೊ y ಇಸ್ ಈಕ್ವಲ್ ಟು ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ, -20 ಅಂಡ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ, 6 ಆಗುತ್ತೆ, ಡಿವೈಡೆಡ್ ಬೈ 6 ಅಂತ ಬರೀತೀವಿ. -20 ಗೆ -6 ಅನ್ನ ಆಡ್ ಮಾಡಿದೆ ಅಂತಂದ್ರೆ y ಇಸ್ ಈಕ್ವಲ್ ಟು -26 ಡಿವೈಡೆಡ್ ಬೈ 6 ಅಂತ ಬರುತ್ತೆ. ಇದನ್ನ ಕ್ಯಾನ್ಸಲ್ ಮಾಡಿದೆ ಅಂತಂದ್ರೆ 13 ಅಂತ ಬರುತ್ತೆ. ದೇರ್ ಫಾರ್ y ಕೋಆರ್ಡಿನೇಟ್ಸ್ ಅನ್ನೋದು -13 ಡಿವೈಡೆಡ್ ಬೈ 3 ಅಂತ ಬಂದಿದೆ. ಸೊ ಈ ತರ ನಾವು ಕೋಆರ್ಡಿನೇಟ್ಸ್ 0, -13 ಡಿವೈಡೆಡ್ ಬೈ 2 ಅಂತ ಬರೀತೀವಿ ಫಾರ್ ದ ಸೆಕೆಂಡ್ ಕ್ವಶನ್ ಗೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋದಾದ್ರೆ ಇದೆ, ಇಫ್ ದ ಸಮ್ ಆಫ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇಲ್ಲಿ ನೋಡ್ರಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, kt² ಪ್ಲಸ್ 2t ಪ್ಲಸ್ k ಈಸ್ ಈಕ್ವಲ್ ಟು ದೇರ್ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ. ಅಂದ್ರೆ ಸಮ್ ಆಫ್ ದ ಝೀರೋಸ್ ಅಂದ್ರೆ ನಾವೇನಂತ ತಗೊಳ್ತೀವಿ, ಆಲ್ಫಾ ಪ್ಲಸ್ ಬೀಟಾ ಅಂತ ತಗೊಳ್ತೀವಿ. ಈ ಸಮ್ ಆಫ್ ದ ಝೀರೋಸ್ ಏನಿದಾವಲ್ಲ ಇದು ಪ್ರಾಡಕ್ಟ್ ಗೆ ಈಕ್ವಲ್ ಆಗುತ್ತೆ, ಅಂದ್ರೆ ಆಲ್ಫಾ ಇಂಟು ಬೀಟಾಗೆ ಈಕ್ವಲ್ ಆಗುತ್ತೆ. ಇದು ಇಕ್ವೇಶನ್ ನಂಬರ್ 1 ಆಗಿರ್ಲಿ, ಇಕ್ವೇಶನ್ ನಂಬರ್ 1 ಇರ್ಲಿ ಇದು. ನೆಕ್ಸ್ಟ್ ಅದೇ ತರ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎ ವ್ಯಾಲ್ಯೂ ನೋಡ್ರಿ, ಎ ಇಸ್ ಈಕ್ವಲ್ ಟು ಕೆ ಅಂತ ಬರ್ಕೊಂತೀವಿ, ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ 2 ಅಂತ ಬರ್ಕೊಂತೀವಿ, ಅಂಡ್ ಸಿ ಇಸ್ ಈಕ್ವಲ್ ಟು 3k ಅಂತ ಬರ್ಕೊಂತೀವಿ. ಅಂಡ್ ವಿ ನೋ ದಟ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಡಿವೈಡೆಡ್ ಬೈ ಎ ಅಂತ ಬರೀತೀವಿ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಬರ್ಕೊಂತೀವಿ. ಸೊ ಇದ್ರ ವ್ಯಾಲ್ಯೂವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಂದ್ರೆ ಬಿ ವ್ಯಾಲ್ಯೂ, ಎ ವ್ಯಾಲ್ಯೂ, ಸಿ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆಲ್ಫಾ ಪ್ಲಸ್ ಬೀಟಾ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಪ್ಲೇಸ್ ನಲ್ಲಿ ಮೈನಸ್ ಹಂಗೆ ಇರಲಿ, ಬಿ ಅಂತಂದ್ರೆ 2 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಕೆ ಅಂತ ಐತೆ, ಅದನ್ನ ಹಂಗೆ ಬರ್ಕೊಳ್ತೀನಿ. ಅಂಡ್ ಆಲ್ಫಾ ಇಂಟು ಬೀಟಾ ಇದನ್ನ ಹಂಗೆ ಬರ್ಕೊಳ್ತೀನಿ. ದಿಸ್ ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ 3k ಆಗುತ್ತೆ, 3k ಡಿವೈಡೆಡ್ ಬೈ ಎ ವ್ಯಾಲ್ಯೂ ಕೆ ಆಗುತ್ತೆ, ಕೆ ಗೆಟ್ ಕ್ಯಾನ್ಸಲ್, ದಿಸ್ ಇಸ್ ಈಕ್ವಲ್ ಟು 3. ಅಂದ್ರೆ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಏನಾಯ್ತಲ್ಲ ಅದು 3 ಅಂತ ಬಂದಿದೆ. ಇಲ್ಲಿ ಅವಾಗಲೇ ಒಂದು ನಾವು ಇಕ್ವೇಶನ್ ಅನ್ನು ತಗೊಂಡಿದ್ವಿ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಅಂತ ತಗೊಂಡಿದ್ವಿ. ಯಾಕೆ ತಗೊಂಡಿದ್ವಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಅವರೇ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ದೇರ್ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಆಲ್ಫಾ ಇಂಟು ಬೀಟಾ ಅಂತಂದ್ರೂ ಒಂದೇ, ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೂ ಒಂದೇ. ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಳ್ತೀನಿ. ಅಂದ್ರೆ ಈ ಆಲ್ಫಾ ಪ್ಲಸ್ ಬೀಟಾ ಇರೋ ಜಾಗದಲ್ಲಿ 3 ಅಂತ ಬರ್ಕೋಬಹುದು, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂನ ಬರ್ಕೋಬಹುದು. ಸೊ 3 ಇಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ ಕೆ ಅಂತ ಬರೀತೀವಿ. ನಮಗೆ ಕೆ ವ್ಯಾಲ್ಯೂ ಬೇಕು, ಕೆ ಈ ಕಡೆ ಹೋಗುತ್ತೆ, 3 ಈ ಕಡೆ ಬರುತ್ತೆ. Therefore k is equal to -2 divided by 3 ಅಂತ ಬರೀತೀವಿ. ಕೆ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿ ಆಯ್ತು.
ಸೊ ಹಿಂಗೆ ನಾವು ಥರ್ಡ್ ಕ್ವಶನ್ಗೆ ಆನ್ಸರ್ ನೋಡಿದ್ವಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ 3 ಮಾರ್ಕಿಗೆ ಒಂದು ಅಪ್ಲಿಕೇಬಲ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ದ ಡಯಾಗನಲ್ ಆಫ್ ಎ ರೆಕ್ಟಾಂಗಲ್ ಈಸ್ 10 ಸೆಂಟಿಮೀಟರ್. ಸೊ ಇಲ್ಲಿ ಒಂದು ರೆಕ್ಟಾಂಗಲ್ ಐತಿ ಅನ್ನಂಗ ಆಯ್ತು. ಒಂದು ರೆಕ್ಟಾಂಗಲ್ ಇದೆ. ದ ಡಯಾಗನಲ್ ಆಫ್ ಎ ಡಯಾಗನಲ್ ಕೊಟ್ಟಿದ್ದಾರೆ ನೋಡಿ, ಈ ವ್ಯಾಲ್ಯೂ ಕೊಟ್ಟಿದ್ದಾರೆ. ದ ಡಯಾಗನಲ್ ಆಫ್ ಎ ರೆಕ್ಟಾಂಗಲ್ ಈಸ್ 10 ಸೆಂಟಿಮೀಟರ್. ಸೊ ಇದನ್ನ ಇಲ್ಲಿ ಬರ್ಕೊಳ್ಳೋಣ. ಇಫ್ ಇಟ್ಸ್ ಲೆಂತ್ ಈಸ್ ಲೆಂತ್ ವ್ಯಾಲ್ಯೂ ಅಂದ್ರೆ ಇಲ್ಲಿ ನೇಮ್ ಕೊಟ್ಬಿಡೋಣ. ಎ ಬಿ ಸಿ ಡಿ ಅನ್ನೋ ಒಂದು ರೆಕ್ಟಾಂಗಲ್. ಇದರಲ್ಲಿ ಎ ಸಿ ವ್ಯಾಲ್ಯೂ ಅನ್ನ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 10 ಸೆಂಟಿಮೀಟರ್. ಇಫ್ ಇಟ್ಸ್ ಲೆಂತ್ ಈಸ್ 2 ಸೆಂಟಿಮೀಟರ್ ಮೋರ್ ದೆನ್ ಇಟ್ಸ್ ಬ್ರೆಡ್ತ್ ಅಂತ ಕೇಳಿದ್ದಾರೆ. ಅಂದ್ರೆ ಇದು ಬ್ರೆಡ್ತ್ ಇದೆಯಲ್ಲ, ಇದು ಎ ಬಿ ವ್ಯಾಲ್ಯೂ ಅಥವಾ ಡಿ ಸಿ ವ್ಯಾಲ್ಯೂ ಇದೆಯಲ್ಲ, ಇದ್ರ ವ್ಯಾಲ್ಯೂ ಏನೈತಲ್ಲ ಅದಕ್ಕಿಂತ 2 ಸೆಂಟಿಮೀಟರ್ ಜಾಸ್ತಿ ಐತೆ ಅಂತೆ ಬ್ರೆಡ್ತ್ ಬಿ ಸಿ ವ್ಯಾಲ್ಯೂ. ಸಪೋಸ್ ಏನಾದ್ರೂ ಎ ಬಿ ವ್ಯಾಲ್ಯೂ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಬಿ ಸಿ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಪ್ಲಸ್ 2 ಅಂತ ಬರುತ್ತೆ. ಯಾಕಂದ್ರೆ 2 ಸೆಂಟಿಮೀಟರ್ ಜಾಸ್ತಿ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಇಂಥ ಪ್ರಾಬ್ಲಮ್ಸ್ ಏನಾದ್ರೂ ನಾವು ಫಿಗರ್ ಹಾಕಿ ಮಾಡ್ಬೇಕಾ? ಇಲ್ಲ, ನೀವು ಆನ್ಸರ್ ಬರೆದ್ರೆ ಸಾಕು ಅಷ್ಟೇ. ಆನ್ಸರ್ ಈ ತರ ಬರಿತಾ ಹೋಗ್ಬೇಕು. ಲೆಟ್ ಲೆಂತ್ ಆಫ್ ದ ರೆಕ್ಟಾಂಗಲ್ ಬಿ ಎಕ್ಸ್ ಪ್ಲಸ್ 2. ಇದನ್ನೆಲ್ಲ ಹಿಂಗ ಅರ್ಥ ಮಾಡ್ಕೊಂಡು ಬರ್ಕೊಂಡು ಆಮೇಲೆ ಈ ಕಡೆ ನೀವು ಬರಿತಾ ಹೋದ್ರೆ ಸಾಕು. ಲೆಂತ್ ಆಫ್ ದ ರೆಕ್ಟಾಂಗಲ್ ಬಿ ಎಕ್ಸ್ ಪ್ಲಸ್ 2 ಸೆಂಟಿಮೀಟರ್ ಅಂಡ್ ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ ಬಿ ಎಕ್ಸ್ ಸೆಂಟಿಮೀಟರ್ ಅಂಡ್ ಇಟ್ಸ್ diagonal is given, that is AC is equal to given 10 ಸೆಂಟಿಮೀಟರ್ ಅಂತ ಹಿಂಗೆಲ್ಲ ಬರ್ಬೋದು. ಇಲ್ಲಿ ಎ ಬಿ ಸಿ ಅನ್ನೋ ಈ ಒಂದು ಟ್ರಯಾಂಗಲ್ ಅಲ್ಲಿ ನಾವು ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿದಾಗ ಏನ್ ಬರುತ್ತೆ ಅಂತಂದ್ರೆ AC ಸ್ಕ್ವೇರ್ is equal to AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಬರೀತೀವಿ. ಇದು ಪೈಥಾಗೋರಸ್ ಥಿಯರಮ್. ಇಲ್ಲಿ AC ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 10 ಸೆಂಟಿಮೀಟರ್ 10 ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. BC ವ್ಯಾಲ್ಯೂ AB ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದ್ರೆ ಇದು ಎಕ್ಸ್ ಅಂತ ತಗೊಂಡಿದ್ವಿ, ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. BC ವ್ಯಾಲ್ಯೂ ಎಕ್ಸ್ ಪ್ಲಸ್ 2 ಅಂತ ತಗೊಂಡಿದ್ವಿ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಸೊ ಇದು 100 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ನಾಗ ಐತಿ ನೋಡ್ರಿ. ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರೀತೀವಿ. ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x ಅಂತ ಬರೀತೀವಿ. 4x ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ 2 ಸ್ಕ್ವೇರ್ ಅಂತ, 2 ಸ್ಕ್ವೇರ್ ಅಂದ್ರೆ 4 ಅಂತ ಡೈರೆಕ್ಟ್ ಆಗಿ ಬರೆದಿದ್ದೀನಿ. ಪ್ಲಸ್ 2 ಇಂಟು ಎಕ್ಸ್ ಅಂತ ಅಂದ್ರೆ 2 ಟು 4x ಅಂತ ಬರೀತೀನಿ. ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಿಂಪಲ್ ಆಗಿ ನಾನು ಡೈರೆಕ್ಟ್ ಆಗಿ ಇಲ್ಲಿ ಬರಿತಾ ಹೋಗ್ತೀನಿ. 2x ಸ್ಕ್ವೇರ್ ಪ್ಲಸ್ 4x ಅಂಡ್ ಮೈನಸ್ 96 is equal to 0. ಇದು ಪ್ಲಸ್ 4 ಐತಲ್ಲ, ಇದು ಈ ಕಡೆ ಬಂತು ಅಂತಂದ್ರೆ ಈ ಕಡೆ ಮೈನಸ್ 96 ಅಂತ 100 ನಲ್ಲಿ 4 ಸಬ್ಟ್ರಾಕ್ಷನ್ ಮಾಡ್ತೀವಿ, 96 ಬರುತ್ತೆ, ಇಲ್ಲಿ 0 ಬರುತ್ತೆ. ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ನೇ ಬರೀತೀವಿ. ಒಂದು ರೆಡ್ಯೂಸ್ಡ್ ಫಾರ್ಮ್ ತಗೊಂಡ್ ಬರ್ತೀನಿ. ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ x ಸ್ಕ್ವೇರ್ 2 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 2 1 2 2 2x ಅಂತ ಬರುತ್ತೆ ಅಂಡ್ 2 1 248 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 0. ಇಟ್ ಇಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದಾಗ ಇಲ್ಲಿ ಮಾಡ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಮೈನಸ್ 6x ಮೈನಸ್ 48 ದಿಸ್ ಈಸ್ ಈಕ್ವಲ್ ಟು 0. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆದಾಗ x ಇಂಟು ಎಕ್ಸ್ ಪ್ಲಸ್ 8 ಅಂತ ಬರುತ್ತೆ ಅಂಡ್ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 8 ಅಂತ ಬರುತ್ತೆ, ಮೈನಸ್ 6 ಅನ್ನ ಬರಿತೀವಿ. ದಿಸ್ ಈಸ್ ಈಕ್ವಲ್ ಟು 0. ಅಂದ್ರೆ ಎಕ್ಸ್ ಮೈನಸ್ 6 ಅನ್ನೋದು ಒಂದು, ಇನ್ನೊಂದು ಎಕ್ಸ್ ಪ್ಲಸ್ 8 ಅನ್ನೋದು ಒಂದು. ದಿಸ್ ಈಸ್ ಈಕ್ವಲ್ ಟು 0. ಈ ಮೈನಸ್ ಅನ್ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಬರುತ್ತೆ, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 8 ಸೆಂಟಿಮೀಟರ್ ಅಂತ ಬರುತ್ತೆ. ನಾವು ರೆಕ್ಟಾಂಗಲ್ ನ ವ್ಯಾಲ್ಯೂ ಯಾವಾಗ್ಲೂ ಪಾಸಿಟಿವ್ ನಲ್ಲಿ ಬರೆಯೋದ್ರಿಂದ ಸೊ ಇಲ್ಲಿ ಪಾಸಿಟಿವ್ ಇರತಕ್ಕಂಥದ್ದನ್ನ ಕನ್ಸಿಡರ್ ಮಾಡಬೇಕು, ನೆಗೆಟಿವ್ ಇರತಕ್ಕಂಥದ್ದನ್ನ ನೆಗ್ಲೆಕ್ಟ್ ಮಾಡ್ಬೇಕು ಇದನ್ನ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು, 6 ಸೆಂಟಿಮೀಟರ್ ಅಂತ ಬಂದಿದೆ. ಹಂಗಾದ್ರೆ ನಾವು ಫೈಂಡ್ ಔಟ್ ಮಾಡಿದ್ದೀಗ ಈ ಒಂದು ಎ ಬಿ ವ್ಯಾಲ್ಯೂ 6 ಸೆಂಟಿಮೀಟರ್. ಇಲ್ಲಿ ಇದನ್ನ ಕೇಳಿಲ್ಲ ಅವರು, ಫೈಂಡ್ ದ ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್ ಕೇಳಿದ್ದಾರೆ. ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್. ಸೊ ಇದು 6 ಸೆಂಟಿಮೀಟರ್ ಬಂತು ಅಂದ್ರೆ ಇದು ಎಷ್ಟಾಗುತ್ತೆ, 6 ಗೆ ಪ್ಲಸ್ 2 ಆಡ್ ಮಾಡ್ತೀವಿ, 8 ಸೆಂಟಿಮೀಟರ್ ಅಂತ ಅರ್ಥ. ಸೊ ಬಿ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ, 8 ಸೆಂಟಿಮೀಟರ್. ಇದ್ರ ಪೆರಿಮೀಟರ್ ಟೋಟಲ್ ಪೆರಿಮೀಟರ್ ಏನಾಗುತ್ತೆ ಅಂದ್ರೆ 6 ಪ್ಲಸ್ 8 ಪ್ಲಸ್ 8 ಪ್ಲಸ್ 6 ದಟ್ ಈಸ್ ಈಕ್ವಲ್ ಟು 28 ಸೆಂಟಿಮೀಟರ್ ಅಂತ ಬರೀತೀವಿ. ಸೊ ಹಿಂಗೆ ನಾವು ಫೋರ್ತ್ ಕ್ವೆಶ್ಚನ್ ಅನ್ನ ನೋಡಿದ್ವಿ. ಸಮ್ ಅಪ್ಲಿಕೇಶನ್ ಪ್ರಾಬ್ಲಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅದು. ದೆನ್ ಫಿಫ್ತ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಫಿಫ್ತ್ ಕ್ವೆಶ್ಚನ್ ಈ ತರ ಇದೆ. AP ನಲ್ಲಿ ಬರ್ತಕ್ಕಂತ ಒಂದು ಅಪ್ಲೈಡ್ ಕ್ವೆಶ್ಚನ್ ಇದು. ಫಿಫ್ತ್ ಕ್ವೆಶ್ಚನ್, if the sum of first 7 terms of an AP is 49 and that of its first 17 terms is 289, find the sum of first 20 terms of the AP. ಇಲ್ಲಿ ಕ್ವೆಶ್ಚನ್ ಕೊಟ್ಟಿದ್ದಾರೆ ನೋಡ್ರಿ, ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ.
ಫಸ್ಟ್ 7 ಟರ್ಮ್ಸ್ ಅನ್ನ ಆಡ್ ಮಾಡಿದ್ರೆ ಆನ್ಸರ್ 49 ಅಂತ ಬಂದಿದೆ. ಅಂದ್ರೆ S7 ಅಂತ ಬರ್ಕೊಳ್ತೀನಿ. ದಿಸ್ ಇಸ್ ಈಕ್ವಲ್ ಟು S7 ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 49 ಅಂತ. ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ, ದಟ್ ಆಫ್ ಇಟ್ಸ್ ಫಸ್ಟ್ 17 ಟರ್ಮ್ಸ್, ಅದು ಕೂಡ ಸಮ್ ಆಫ್ ಫಸ್ಟ್ 17 ಟರ್ಮ್ಸ್ ಅಂದ್ರೆ S17 ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 289 ಅಂತ ಕೊಟ್ಟಿದ್ದಾರೆ. ಇಷ್ಟೇ ಕೊಟ್ಟಿರೋದು, ಇನ್ನೇನು ಕೊಟ್ಟಿಲ್ಲ. ಈಗ ನಾವು ಲಾಸ್ಟಿಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು, S20 ಫಸ್ಟ್ ಸಮ್ ಆಫ್ 20 ಟರ್ಮ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ S20 ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಗೊತ್ತೇ ಇದೆ, S20 ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡೋದಕ್ಕೆ n/2 ಇಂಟು 2a ಪ್ಲಸ್ n-1 ಇಂಟು d ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು S20 ವ್ಯಾಲ್ಯೂವನ್ನ. ಇಲ್ಲಿ n ವ್ಯಾಲ್ಯೂ ನಮಗೆ ಗೊತ್ತಿದೆ, ಅದನ್ನ ನಾವು ಹಾಕೋಬಹುದು. ಆದ್ರೆ ಎ ವ್ಯಾಲ್ಯೂ ಮತ್ತೆ ಡಿ ವ್ಯಾಲ್ಯೂ ಇದೆಯಲ್ಲ, ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ, ಅದನ್ನ ಫೈಂಡ್ ಔಟ್ ಮಾಡಕ್ಕಂತಾನೆ ನಾವು ಈ ಎರಡು ಈಕ್ವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲೋ ಒಂದು ಟ್ರೈ ಮಾಡಿದ್ರೆ ನಮಗೆ ಈ ಎ ವ್ಯಾಲ್ಯೂ ಮತ್ತೆ ಡಿ ವ್ಯಾಲ್ಯೂ ಬರ್ಬೋದು ಅಂತ. ಸೊ ಇಲ್ಲಿ S7 ಅನ್ನ ಅವರೇ ಫೈಂಡ್ ಔಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ದಟ್ ಈಸ್ 49. ಹಂಗಾದ್ರೆ ನಮಗೆ ಫಾರ್ಮುಲಾ ಗೊತ್ತೈತಿ, n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತ ಐತಲ್ಲ. ಹಂಗಾಗಿ n/2 ಅಂದ್ರೆ 7/2 ಅಂತ ಬರ್ಕೊತೀವಿ. ಇಲ್ಲಿ n ವ್ಯಾಲ್ಯೂ ಎಷ್ಟು 7/2 ಇಂಟು 2a ಪ್ಲಸ್ n ಅಂತಂದ್ರೆ ಮತ್ತೆ 7 ಬರುತ್ತೆ, n-1 ಅಂದ್ರೆ 7-1 6d, ಅದ್ರ ಜೊತೆಗೆ d, ದಿಸ್ ಈಸ್ ಈಕ್ವಲ್ ಟು 49 ಅಂತ ಇಲ್ಲಿ ಬರೀತೀವಿ. ಇದೇ ತರ ಇಲ್ಲಿ ಅಪ್ಲಿಕೇಬಲ್ ಮಾಡಿದಾಗ 17 ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ 17 ಅಲ್ಲಿ ಒಂದು ಸಬ್ಟ್ರಾಕ್ಷನ್ ಮಾಡಿದ್ರೆ 16 ಅಂತ ಬರುತ್ತೆ, 16d, ದಿಸ್ ಈಸ್ ಈಕ್ವಲ್ ಟು 289 ಅಂತ ಬರುತ್ತೆ. ಇಲ್ಲಿ ನಿಮಗೆ ಗೊತ್ತೇ ಇದೆ ಕ್ಯಾನ್ಸಲೇಷನ್ ಸಿಂಪ್ಲಿಫಿಕೇಶನ್, 7 1 7 7 ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ಏನು ಉಳಿಯುತ್ತೆ ಅಂತಂದ್ರೆ 2a ಪ್ಲಸ್ 6d, ಈ 2 ಐತಲ್ಲ ಕೆಳಗಡೆ, ಈ 2 ಇದ್ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಆಗಿ ಹೋಗ್ಬಿಡುತ್ತೆ, 7 2 14 ಅಂತ ಬರುತ್ತೆ, 14. ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಅದೇ ತರ ಇಲ್ಲಿ ಕ್ಯಾನ್ಸಲ್ ಮಾಡಕ್ ಟ್ರೈ ಮಾಡೋಣ, ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡೋಣ. 17 1 17 17 289 ಅಂತ ಬರುತ್ತೆ. ಅಂಡ್ ಈ 2 ಮತ್ತೆ 17 ಅನ್ನ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 2a ಪ್ಲಸ್ 16d is equal to 17 2s 34 ಅಂತ ಬರೀತೀವಿ. ದಿಸ್ ಇಸ್ ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 1 ಇದೆ, ಈಕ್ವೇಶನ್ ನಂಬರ್ 2 ಇದೆ. ಬೈ ಎಲಿಮಿನೇಷನ್ ಮೆಥಡ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ ಅಂತಂದೇಳಿ. ಸೊ ನಾನು ಇದನ್ನ ಬರ್ಕೊಳ್ತೀನಿ, 2a ಪ್ಲಸ್ 16d is equal to 34 ಅಂತ ಫಸ್ಟ್ ಈಕ್ವೇಶನ್ ಬರ್ಕೊಳ್ತೀನಿ. ಅದ್ರ ಕೆಳಗಡೆ 2a ಪ್ಲಸ್ 6d is equal to 14 ಅಂತ ಬರ್ಕೊಳ್ತೀನಿ. ಇದನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ಮೈನಸ್ ಮೈನಸ್ ಮೈನಸ್, ದಿಸ್ ಕ್ಯಾನ್ಸಲ್. 16 ಅಲ್ಲಿ 6 ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ 10d ಅಂತ ಉಳಿಯುತ್ತೆ. 10d is equal to 34 ಅಲ್ಲಿ 14 ಸಬ್ಟ್ರಾಕ್ಷನ್ ಮಾಡಿದ್ರೆ 20 ಅಂತ ಬರುತ್ತೆ. 10 1 10 2 ಸೊ d is equal to ಎಷ್ಟು ಬಂತು, 2 ಬಂದಿದೆ. ಈ ಡಿ ವ್ಯಾಲ್ಯೂವನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಈಕ್ವೇಶನ್ ನಂಬರ್ 1 ಅಥವಾ ಈಕ್ವೇಶನ್ ನಂಬರ್ 2 ನಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ರಿ, ನಮಗೆ ಎ ವ್ಯಾಲ್ಯೂ ಬರುತ್ತೆ. ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 1 ಬರುತ್ತೆ. ಇವಾಗ ನಾವು ಈಸಿಯಾಗಿ S20 ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ದಿಸ್ ಈಸ್ ಈಕ್ವಲ್ ಟು S20 n ಅಂತಂದ್ರೆ ಎಷ್ಟು 20 ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ಅಂತಂದ್ರೆ 1 ಪ್ಲಸ್ n ಅಂತಂದ್ರೆ 20 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ 19 ಇಂಟು ಡಿ ವ್ಯಾಲ್ಯೂ ಎಷ್ಟು ಅಂತಂದ್ರೆ 2. ಸೊ ಹಿಂಗ್ ನೀವು ಸಿಂಪಲ್ ಆಗಿ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು. ಎಷ್ಟು ನೀವು ಇಕ್ವೇಶನ್ಸ್ ಗಳನ್ನ ಕಡಿಮೆ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮ್ಗೆ ಟೈಮ್ ಉಳಿಯುತ್ತೆ. 2 1 2 10 ಕ್ಯಾನ್ಸಲ್ ಮಾಡ್ತೀರಿ, ಇಲ್ಲಿ 10 ಉಳಿಯುತ್ತೆ. ಅಂಡ್ 2 1 2 ಪ್ಲಸ್ 19 2 38 ಆಗುತ್ತೆ ಇದು. ಅಂಡ್ 10 ಇಂಟು ಈ 38ಗೆ 2 ಆಡ್ ಮಾಡಿದೆ ಅಂತಂದ್ರೆ 40 ಆಗುತ್ತೆ. 40 ಇಂಟು 10 ಮಲ್ಟಿಪ್ಲೈ ಮಾಡಿದ್ರೆ 400 ಅಂತ ಬರುತ್ತೆ. ಸೊ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ದಿಸ್ AP ಈಸ್ 400 ಅಂತ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಅಂಡ್ ಲಾಸ್ಟ್ ಕ್ವಶನ್, 6th ಕ್ವಶನ್, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಬಂದಿರತಕ್ಕಂತಹ ಇಲ್ಲಿ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಹಿಲ್ ಅಟ್ ದ ಫೂಟ್ ಆಫ್ ದ ಟವರ್ ಈಸ್ 60 ಡಿಗ್ರಿ. ಸೊ ನೀವು ಈ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಫಿಗರ್ ಅನ್ನ ಕೊಟ್ಬಿಟ್ಟಿರ್ತಾರೆ, ನೀವೇನು ರೀಡ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಇಲ್ಲಿ ಎಚ್ ಅಂತ ಐತೆ, ಎಚ್ ವ್ಯಾಲ್ಯೂ ಅನ್ನ ಹೈಟ್ ಆಫ್ ದಿಸ್ HL ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಇಲ್ಲಿ WL ವ್ಯಾಲ್ಯೂ ಗೊತ್ತಿಲ್ಲ, ನಮಗೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದನ್ನ ಫಸ್ಟ್ ಇದನ್ನ ಹೇಳ್ಬಿಡ್ತೀನಿ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಹಿಲ್ ಅಟ್ ದ ಫೂಟ್ ಆಫ್ ದ
ಟವರ್ ಈಸ್ 60 ಡಿಗ್ರಿ. ಇದು ಟವರ್, ಇದು ಹಿಲ್. ಸೊ ಫೂಟ್ ಆಫ್ ದ ಟವರ್ ಇಂದ ಟಾಪ್ ನ ಹಿಲ್ ನೋಡಿದಾಗ, ಟಾಪ್ ಆಫ್ ದ ಹಿಲ್ ನೋಡಿದಾಗ ದಟ್ ಈಸ್ 60 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ಅಂಡ್ ಫೂಟ್ ಆಫ್ ದ ಹಿಲ್ ಇಂದ ಹಿಡಿದು ಈ ಟಾಪ್ ಆಫ್ ದ ಟವರ್ ನೋಡಿದಾಗ 30 ಡಿಗ್ರಿ ಐತೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಫೂಟ್ ಆಫ್ ದ ಹಿಲ್ ಈಸ್ 30 ಡಿಗ್ರಿ. ಇಫ್ ದ ಹೈಟ್ ಆಫ್ ದ ಟವರ್ ಈಸ್ 50 ಮೀಟರ್, ಈ ಟವರ್ ನ ಹೈಟ್ ಕೊಟ್ಬಿಟ್ಟಿದ್ದಾರೆ, ದಟ್ ಈಸ್ 50 ಮೀಟರ್. ಸೊ ಈಗ ನಾವು ಈ ಎಚ್ ವ್ಯಾಲ್ಯೂ ಅಂದ್ರೆ ಫೈಂಡ್ ದ ಹೈಟ್ ಆಫ್ ದ ಹಿಲ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಹೈಟ್ ಆಫ್ ದ ಹಿಲ್ ಅನ್ನ ನಾವು ಈಗ ಫೈಂಡ್ ಔಟ್ ಮಾಡಕ್ ಹೋಗ್ತಿದ್ದೀವಿ. ಸೊ ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ಎರಡು ಟ್ರಯಾಂಗಲ್ಸ್ ಕಾಣಿಸ್ತಿದ್ದಾವೆ. TWL ಅನ್ನೋ ಒಂದು ಟ್ರಯಾಂಗಲ್, TWL ಅನ್ನೋ ಈ ಟ್ರಯಾಂಗಲ್ ಅಲ್ಲಿ ಟ್ಯಾನ್ ಥೀಟಾ ಅಪ್ಲೈ ಮಾಡ್ತೀವಿ. ನಾನು ಡೈರೆಕ್ಟ್ ಆಗಿ ಬರೀತೀನಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ 50 ಆಗುತ್ತೆ. 50 ಡಿವೈಡೆಡ್ ಬೈ ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿರ್ತೀವಿ, ಎಕ್ಸ್ ಅಂತ ಬರ್ಕೊಳ್ಳೋಣ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3, ಅದನ್ನ ಡೈರೆಕ್ಟ್ ಆಗಿ ಬರೀತೀನಿ. 1/√3 ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊಂತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 50√3 ಅಂತ ಬರುತ್ತೆ. ಸೊ ಈ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಫೂಟ್ ಆಫ್ ದ ಟವರ್ ಅಂಡ್ ಹಿಲ್ ನಾವು ಎಕ್ಸ್ ವ್ಯಾಲ್ಯೂ ಅಂತ ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಎಕ್ಸ್ ಅನ್ನ ನಾವು ಈಗ ಫೈಂಡ್ ಔಟ್ ಮಾಡಿದ್ವಿ, ದಿಸ್ 50√3 ಮೀಟರ್. ಇವಾಗ ಈ ಹೈಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇವಾಗ ಟ್ರಯಾಂಗಲ್ ಎಚ್ ಎಲ್ ಡಬ್ಲ್ಯೂ, ಈ ಟ್ರಯಾಂಗಲ್ ಅಲ್ಲಿ ಎಚ್ ಎಲ್ ಮತ್ತೆ ಈ ಡಬ್ಲ್ಯೂ ಅನ್ನ ಈ ಒಂದು ಟ್ರಯಾಂಗಲ್ ಅಲ್ಲಿ ಮತ್ತೆ ಸೇಮ್ ನಾವು ಅಪೋಸಿಟ್ ಬೇಕಾಗಿದೆ ಅಂಡ್ ಅಡ್ಜಸೆಂಟ್ ಅನ್ನ ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದೀವಿ. ಟ್ಯಾನ್ ಥೀಟಾವನ್ನ ಅಪ್ಲೈ ಮಾಡ್ತೀವಿ ಡೈರೆಕ್ಟ್ ಆಗಿ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಎಚ್ ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಅಂತಂದ್ರೆ ಎಕ್ಸ್ ಅಂತ ಬರ್ಕೊಂತೀವಿ. ಟ್ಯಾನ್ 60 ಡಿಗ್ರಿ, ಇವಾಗ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 60 ಡಿಗ್ರಿ ಅಲ್ಲ. ಸೊ ಈ ಟ್ರಯಾಂಗಲ್ ಅಪ್ಲೈ ಮಾಡ್ತಾ ಇದೀವಿ ಅಂತಂದ್ರಾಗ ನಾವು ಈ ಆಂಗಲ್ ಅನ್ನ ತಗೋಬೇಕು. ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರು, ಕನ್ಫ್ಯೂಷನ್ ಮಾಡ್ಕೊಂಡು 30 ಡಿಗ್ರಿನೋ 60 ಡಿಗ್ರಿನೋ ಅದು ಉಲ್ಟಾ ಹಾಕೊಂಡು ಮಾಡ್ಬಿಡ್ತಾರೆ. ಹಾಗಾಗಿ ಕರೆಕ್ಟ್ ಆಗಿ ಯಾವ ಟ್ರಯಾಂಗಲ್ ಗೆ ತಗೊಳ್ತಿದ್ರಿ ನೀವು, ಆ ಟ್ರಯಾಂಗಲ್ ನ ವ್ಯಾಲ್ಯೂ ಅನ್ನ ಕರೆಕ್ಟ್ ಆಗಿ ಹಾಕೊಳ್ಳಿ. ಸೊ ಇಲ್ಲಿ 60 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ, √3 ಆಗುತ್ತೆ. √3 ಈಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ, ಈಗ ಇಲ್ಲಿ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡ್ಬಿಟ್ಟಿದ್ವಿ ಎಕ್ಸ್ ವ್ಯಾಲ್ಯೂ, ಇಲ್ಲಿ ಐತೆ ನೋಡ್ರಿ ಎಕ್ಸ್ ವ್ಯಾಲ್ಯೂ 50√3 ಅಂತ ಐತೆ. 50√3 ಅನ್ನ ಹಿಂಗೆ ಬರೆಯೋಣ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 50 ಇಂಟು √3 ಅಂತಂದ್ರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ, ಅದರ ಆನ್ಸರ್ 3 ಬರುತ್ತೆ. ಈಸ್ ಈಕ್ವಲ್ ಟು ಎಚ್ ಅಂತ ಬರೀತೀವಿ. ಇಲ್ಲಿ 3 ಇಂಟು 50 ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ಎಚ್ ಇಸ್ ಈಕ್ವಲ್ ಟು 150 ಬರುತ್ತೆ. ಸೊ ಹೈಟ್ ಆಫ್ ದ ಹಿಲ್ ಈಸ್ 150 ಮೀಟರ್ ಅಂತಂದೇಳಿ ಫೈಂಡ್ ಔಟ್ ಮಾಡಿದ್ವಿ. ಈ ತರ ನಾವು ಅಪ್ಲೈಡ್ ಕ್ವಶನ್ಸ್ ಅನ್ನ 20 ಮಾರ್ಕ್ಸಿಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು 20 ಮಾರ್ಕ್ಸಿಗೆ ಅಪ್ಲೈಡ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಕೆಲವೊಂದು ಅಪ್ಲೈಡ್ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಚಾನಲ್ ಅನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.